ಸೊ ಹಾಯ್ ಎವ್ರಿವನ್, ಟ್ರೇಡಿಂಗ್ ಗುರು ಚಾನಲ್ಗೆ ಸ್ವಾಗತ. ಬೇಸಿಕಲಿ ನಾನು ಆಲ್ಮೋಸ್ಟ್ ವೀಕ್ ವೆಕೇಶನ್ ಅಲ್ಲಿದ್ದೆ. ಸೊ ಇದೇ ನಿಮ್ ಡೌನ್ ಟ್ರೇಡಿಂಗ್ ಇಲ್ಲಿ ಕಾಣಿಸ್ತಿದೆ ನಿಫ್ಟಿ ಚಾರ್ಟ್ ಅಲ್ಲಿ. ಈ ಡೇ ಕಂಪ್ಲೀಟ್ ನಾನು ಅವಾಯ್ಡ್ ಮಾಡಿದ್ದೆ, ಕಪಲ್ ಆಫ್ ಆಲ್ಮೋಸ್ಟ್ ವೀಕ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿದ್ದೆ. ಬಿಕಾಸ್ ನಾನು ಕ್ಲಿಯರ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಿಫ್ಟಿ ಅಟ್ ಲೀಸ್ಟ್ ಅಬೌಟ್ 21 ಮತ್ತೆ 50 EMA ಕ್ರಾಸ್ ಆದ್ಮೇಲೆ ಟ್ರೇಡ್ಸ್ ತಗೋಣ ಅಂತ. ಸೊ ನಾವು ಅನ್ಕೊಳ್ಳಾಗೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ 2 ಡೇಸ್ ಮತ್ತೆ ನಿಫ್ಟಿ ಇವತ್ತು ಸ್ಟ್ರೈಟ್ ಒಂದು ಒಂದು ಗುಡ್ ಕ್ಲೋಸಿಂಗ್ ಕೊಟ್ಟಿದೆ. ಪ್ಯಾರಲ್ ಬ್ಯಾಂಕ್ ನಿಫ್ಟಿ ಕೂಡ ನಿಫ್ಟಿಗಿಂತ ಸ್ಟ್ರಾಂಗ್ ಆಗಿದೆ. ಆಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಬ್ಯಾಂಕ್ ನಿಫ್ಟಿ ವಾಸ್ ಮೋಸ್ಟ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಮೊದಲನೇ ಆಲ್ಮೋಸ್ಟ್ ವೀಕ್ ಇಂದ. ಬಟ್ ನಮ್ಗೆಲ್ಲೂ ಇನ್ ಬಿಟ್ವೀನ್ ಇದು ಚಾನ್ಸ್ ಕೂಡ ಕೊಟ್ಲಿ ಯಾರಿಗೂ ಎಂಟ್ರಿ ಆಗಕ್ಕೂ ಸಹ. ಸೊ ಬರೀ ಬ್ಯಾಂಕ್ ನಿಫ್ಟಿ, ಫಿನಾನ್ಷಿಯಲ್ಸ್ ಮತ್ತೆ ಹೆಲ್ತ್ ಕೇರ್ ಸೆಕ್ಟರ್ಸ್ ಮಾತ್ರ ಸ್ಟಾಕ್ಸ್ ಓಡ್ತಾ ಇದೆ. ಮಿಕ್ಕಿದ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ಸ್ ಯಾವ್ದು ಕೂಡ ಮೂವ್ಮೆಂಟ್ ಬರ್ತಾ ಇಲ್ಲ ಆಕ್ಚುಲಿ. ಇವನ್ ಓನ್ಲಿ ಎಫ್ ಅಂಡ್ ಸ್ಟಾಕ್ಸ್ ಮಾತ್ರ ಚೆನ್ನಾಗಿ ಮೂವ್ಮೆಂಟ್ ಕೊಡ್ತಾ ಇದೆ, ಒಂದೇ ಪರ್ಟಿಕ್ಯುಲರ್ ಸೆಕ್ಟರ್ಸ್ ವೈಸ್ ಮಾತ್ರ. ಸೊ ಇನ್ಫ್ಯಾಕ್ಟ್ ನಾವು ಸ್ಟಾಕ್ಸ್ ವೈಸ್ ನೋಡಿದ್ರೆ ನಾನು ನಾರಾಯಣ್ ರುದ್ರಲ್ಲಿ ಪೊಸಿಷನ್ ತಗೊಂಡಿದ್ದೆ ಫ್ಯೂ ಡೇಸ್ ಬ್ಯಾಕ್. ಡೇ ಬಿಫೋರ್ ಎಸ್ಟರ್ಡೇ ತಗೊಂಡಿದ್ದೆ ನಾನು ಒನ್ಸ್ ಬಂದ್ಮೇಲೆ ವೆಕೇಶನ್ ಇಂದ. ಆಕ್ಚುಲಿ ನಾನು ಈ ಸ್ಟಾಕ್ಸ್ ಕಪಲ್ ಆಫ್ ಮುಂಚೆನೂ ಟ್ರೇಡ್ ಮಾಡಿದ್ದೆ, ಅದರಿಂದ ನಾನು ಕನ್ವಿಕ್ಷನ್ ಇತ್ತು ಈ ಟ್ರೇಡ್ ಅಲ್ಲಿ. ಪ್ಲಸ್ ಒಂದು ಒಳ್ಳೆ ಸೆಟಪ್ ಇತ್ತು. ಪ್ರಾಬ್ಲಮ್ April 15 ತಗೊಂಡಿದ್ದೆ, ಟ್ಯೂಸ್ಡೇ ತಗೊಂಡಿದ್ದೆ ಆಕ್ಚುಲಿ ಸ್ಟಾಕ್ ಇದು. ಸೊ ನಾನು ಆಕ್ಚುಲಿ ಪೈಲಟ್ ಸಿನ್ಸ್ ಕ್ಯಾಶ್ ಇಂದ ಬಂದಿರೋದ್ರಿಂದ ನಾನು ಪೈಲಟ್ ಪೊಸಿಷನ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇದ್ರ 0.25 ರಿಸ್ಕ್ ಇದೆ. ಸೋ ಫಾರ್ ಗುಡ್, ನನ್ಗೆಲ್ಲೂ ಎಂಟ್ರಿ ಪಾಯಿಂಟ್ ಸಿಗ್ತಾ ಇಲ್ಲ ಸೆಕೆಂಡ್ ಕ್ರಂಚ್ ಆಗಕ್ಕೆ. ಬಟ್ ಸೋ ಫಾರ್ ಇಸ್ ಗುಡ್. ಸೊ ರನ್ನಿಂಗ್ ಅಲ್ಲಿದೆ. ಅದೇ ಕೆರಿ ಇಂಡಸ್ಟ್ರೀಸ್ ಇದು ನಾನು ಸ್ವಲ್ಪ ಫಂಡಮೆಂಟಲ್ ಸ್ಟಡಿ ಮಾಡಿದೆ. ಪ್ಲಸ್ ನಾಟ್ ಎ ಗ್ರೇಟ್ ಎಂಟ್ರಿ, ಬಟ್ ಓಕೆ. ನಾನು ನಿನ್ನೆ ಆಕ್ಚುಲಿ ಎಂಟ್ರಿ ಆದ ಸ್ಟಾಕ್ ಅಲ್ಲಿ. ಸೊ ಇದು ಕೂಡ 0.25 ರಿಸ್ಕ್. ನಾನು ಸ್ವಲ್ಪ ಸ್ಟಾಪ್ ಲಾಸ್ ವೈಡ್ ಇರೋದ್ರಿಂದ 0.25 ರಿಸ್ಕ್ ಇದೆ ಇದರಲ್ಲಿ. ಮತ್ತೆ ಭಾರತ್ ಏರ್ಟೆಲ್ ಆಕ್ಚುಲಿ ಇನ್ಫ್ಯಾಕ್ಟ್ ನೀವು ನೋಡೋದು ನಿಫ್ಟಿ ಕಂಪೇರ್ ಮಾಡಿದ್ರೆ ಭಾರತ್ ಏರ್ಟೆಲ್ ಆಲ್ ಟೈಮ್ ರೀಚ್ ಆಗಿದೆ. ಮತ್ತೆ ಒಳ್ಳೆ ಗುಡ್ ಲಾಂಗ್ ಬೇಸ್ ಬ್ರೇಕ್ಔಟ್ ಇರೋದ್ರಿಂದ ನನಗೆ ಕ್ಯಾಶ್ ಆಗ್ಲಿ ಫ್ಯೂಚರ್ ಅಲ್ಲಿ ತಗೊಳಗೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ, ರಿಸ್ಕ್ ತಗೊಳಕ್ ಇಷ್ಟ ಇರಲ್ಲ ಬೇಸಿಕಲಿ. ಸೊ ನಾನೇನ್ ಮಾಡಿದೆ ಆಕ್ಚುಲಿ ನಿನ್ನೆ ಕ್ಲೋಸಿಂಗ್ ನೋಡ್ಕೊಂಡು ನಾನು ಆಲ್ಮೋಸ್ಟ್ 1700 ಪುಟ್ ಆಪ್ಷನ್ ಸೆಲ್ ಮಾಡಿದೆ. ಅರೌಂಡ್ 20 rupees ಇದೆ ಪುಟ್ ಆಪ್ಷನ್. ಸೊ ಇವತ್ತು 3% ಮೂವ್ಮೆಂಟ್ ಎಲ್ಲ ಆಲ್ಮೋಸ್ಟ್ 10 rupees ಪ್ರೀಮಿಯಂ ರಿಟರ್ನ್ ಆಗಿದೆ. ಸೊ ಇದು ರಿಸ್ಕ್ ಫ್ರೀ ಇರೋದ್ರಿಂದ ನಾನೇನ್ ಮಾಡಿದೆ, ಮತ್ತೆ ಬಜಾಜ್ ಫಿನಾನ್ಸ್ ಅಲ್ಲಿ ಕೂಡ ಸೇಮ್ ಪುಟ್ ಆಪ್ಷನ್ ಸೆಲ್ ಮಾಡಿದೀನಿ. ಸೊ ಬಜಾಜ್ ಫಿನಾನ್ಸ್ ಅಲ್ಲಿ ಆಲ್ಮೋಸ್ಟ್ 8400 ಆಪ್ಷನ್ ಸೆಲ್ ಮಾಡಿದೀನಿ ಪುಟ್ ಆಪ್ಷನ್. ಸೊ ಅಸ್ಯೂಮಿಂಗ್ ದಟ್ ರಿಸಲ್ಟ್ಸ್ ಬೇರೆ ಬರೋದ್ರಿಂದ ಪ್ರಾಬ್ಲಿ ಇದು 100% ಇದು ಬ್ರೇಕ್ಔಟ್ ಆಗ್ಬೋದು ಅಂತ ಆಂಟಿಸಿಪೇಟ್ ಅಲ್ಲಿ ನಾನು ಪುಟ್ ಆಪ್ಷನ್ ಸೆಲ್ ಮಾಡಿದೀನಿ. ಸೊ ಮತ್ತೆ ಇದು ಆರ್ಕೆಟ್ ಇದು ಸ್ವಲ್ಪ ಪೈಲಟ್ ಪೊಸಿಷನ್ ತಗೊಂಡೆ ಇವತ್ತು. ಸೊ ಇದು ನೋಡೋಣ, ಇನ್ನು ಯಾವ್ದು ತರ ಮೂವ್ಮೆಂಟ್ ಇಲ್ಲ ಸದ್ಯಕ್ಕೆ. ಬಟ್ ನೋಡೋಣ. ಟಾಟಾ ಮೋಟರ್ಸ್ ಅಲ್ಲಿ ನಂದು ಶಾರ್ಟ್ ಕಾಲ್ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಮಂತ್ಲಿ. ಅದು ಆಲ್ಮೋಸ್ಟ್ 5 rupees ಇಂದ 0 rupees 0.2 ಸಮಥಿಂಗ್ ಮಾಡಿ. ಸೊ ಕವರ್ ಮಾಡ್ಕೊಂಡೆ ಶಾರ್ಟ್ ಕಂಪ್ಲೀಟ್ ಆಗಿ. ಸೊ ಫಾರ್ ಇಸ್ ಗುಡ್. ನೋಡೋಣ, ಅಟ್ ಲೀಸ್ಟ್ ನಾನು ಸ್ವಲ್ಪ ನಿಫ್ಟಿ ಕನ್ಸಲ್ಟೇಷನ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ದಟ್ ನಾನು ಬೇರೆ ಪೊಸಿಷನ್ಸ್ ಆಡ್ ಮಾಡ್ತೀನಿ ಪ್ಯಾರಲಲ್ ಆಗಿ. ಮತ್ತೆ ಲಾಂಗ್ ವೀಕ್ ಟುಮಾರೋ ಹಾಲಿಡೇ ಇರೋದ್ರಿಂದ ನಾನು ನೋಡೋಣ ಮಂಡೇನೆ ಪೊಸಿಷನ್ಸ್ ಇನಿಷಿಯೇಟಿವ್ ಮಾಡ್ತೀನಿ. ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಅಥವಾ ಯಾವ್ದಾದ್ರು ಗ್ಯಾಪ್ ಡೌನ್ ಆಗಬಾರ್ದು ನೋಡೋಣ. ಬಟ್ ಈ ಗ್ಲೋಬಲ್ ಮಾರ್ಕೆಟ್ ವೀಕ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಅದೇ ತರ ಅಗ್ರೆಸಿವ್ನೆಸ್ ತಗೊಳಕ್ ಹೋಗ್ಬಾರ್ದು. ಬಿಕಾಸ್ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಸಖತ್ ಮೂವ್ಮೆಂಟ್ ಕೊಡ್ತಿದೆ ಜಸ್ಟ್ ಬಿಕಾಸ್ ಆಫ್ ಫಿನಾನ್ಷಿಯಲ್ ಸೆಕ್ಟರ್ಸ್ ಇಂದಾನೆ. ಯಾಕಂದ್ರೆ ಬೇರೆ ಯಾವ ಸೆಕ್ಟರ್ಸ್ ಕೂಡ ಮೂವಿಂಗ್ ಇಲ್ಲ. ಇನ್ಫ್ಯಾಕ್ಟ್ ನೀವು ಇಂಡೆಕ್ಸ್ ವೈಸ್ ನೋಡೋದಾದ್ರೆ ಜಸ್ಟ್ ಮೂವ್ಮೆಂಟ್ ಇಂಡೆಕ್ಸ್ ವೈಸ್ ನೋಡೋದು ಬ್ಯಾಂಕ್ ನಿಫ್ಟಿ ಮಾತ್ರ ಹೆವಿ ಬರ್ತದೆ. ಅದ್ ಬಿಟ್ರೆ ಬೇರೆ ಯಾವ ಸೆಕ್ಟರ್ಸ್ ನಿಮ್ಗೆ ಸೆಕ್ಟರ್ ವೈಸ್ ಮೂವ್ಮೆಂಟಮ್ ಇಲ್ಲ. ಫಿನಾನ್ಷಿಯಲ್ಸ್, ಬ್ಯಾಂಕ್ ನಿಫ್ಟಿ, ಹಾಸ್ಪಿಟಲ್ಸ್ ಮೂರೇ ಸೆಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಟ್ ಪ್ರೆಸೆಂಟ್ ಇವಾಗ. ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕ್ಸ್ ಅಂತೂ ಅಲ್ಟಿಮೇಟ್ ಆಗಿ ಕೊಡ್ತಾ ಇದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.